ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ 2 ಲೈನ್ ಕೇಳ್ಕೊಂಬಂದು. ವ್ಯಾಪಾರ ವ್ಯಾಮೋಹದ ಮುಂದೆ ವ್ಯಕ್ತಿತ್ವವನ್ನು ಮರೆತರು, ಮಧ್ಯರಾತ್ರಿಯಲ್ಲೇ ಮಲಗಿರುವ ಸಮಾಧಿಯನ್ನು ಒಡೆದರು. ಅಲ್ಲ, ನಿಜವಾಗ್ಲೂ ಈ ದೊಡ್ಡವ್ರು ಹೇಳ್ತಾರಲ್ಲ, ಮೇಲಿಂದ ನಮ್ಮನ್ನು ಸತ್ತವ್ರು ನೋಡ್ತಾ ಇರ್ತಾರೆ ಅಂತ. ಇನ್ ಕೇಸ್ ವಿಷ್ಣುದಾದ ಏನಾದರೂ ನೋಡ್ತಾ ಇದ್ರೆ ಅವ್ರೇನು ಬೇಜಾರಾಗಲ್ಲ ಇಂಥ ವಿಷಯಗಳಿಗೆಲ್ಲ. ನಕ್ಬಿಟ್ಟು ಹೇಳ್ತಾರೆ, ಅಯ್ಯೋ ಮಂಕೆಗಳ, ನಾನು ನನ್ನ ಜೀವನ ಪೂರ ಅದನ್ನೇ ಹೇಳಿದ್ದು ಸಿನಿಮಾಗಳಲ್ಲಿ, ನಿಮಗೆ ಯಾವುದ್ರ ಬಗ್ಗೆನೂ ವ್ಯಾಮೋಹ ಬೇಡ ಅಂತ. ನೀವು ಅದನ್ನೇ ಪ್ರೂವ್ ಮಾಡಿದ್ದೀರ ಅಷ್ಟೇ. ನಾನು ನನ್ನ ಅಭಿಮಾನಿಗಳ ಹೃದಯದಲ್ಲಿ ಯಾವಾಗಲೂ ಚೆನ್ನಾಗಿದ್ದೀನಿ, ನೀವು ಇದನ್ನು ಕಟ್ಟಿದ್ರೇನು ಬಿಟ್ರೇನು ಅಂತ ಅನ್ಕೋತಾ ಇರ್ತಾರೆ. ಆ್ಯಂಡ್ ಅವ್ರು ಬದುಕಿದ್ದು ಕೂಡ ಹಾಗೇ. ಎಷ್ಟು ಸಿಂಪಲ್ ಜೀವನ ಮಾಡಿದ್ರು ಅವರು. ಕೊನೆ ದಿನಗಳಲ್ಲಿ ಈವನ್ ಗ್ರ್ಯಾಂಡ್ ಡ್ರೆಸ್ ಕೂಡ ಆಗ್ತಾ ಇರಲಿಲ್ಲ ಅವರು. ಓಕೆ, ನೀವೇನೋ ಸಾಧನೆ ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ, ಆದರೆ ನಿಮಗೆ ಗೊತ್ತು ಅದು ಎಷ್ಟು ದೊಡ್ಡ ತಪ್ಪು ಅಂತ. ನಾನು ಆ ರೋಡಲ್ಲಿ ಓಡಾಡಬೇಕಾದ್ರೆ ಈವನ್ ಗೇಟ್ ಯಾವಾಗಲೂ ಓಪನ್ ಇರ್ತಿರಲಿಲ್ಲ, ಎಲ್ರಿಗೂ ಅಲೋ ಇಲ್ಲ ಅಲ್ಲಿ. ನನ್ನ ಅದೃಷ್ಟಕ್ಕೆ ನಾನೊಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕಿಂತ ಮುಂಚೆ ಹೋಗಿ ಆಶೀರ್ವಾದ ತೊಗೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಜೊತೆ, ನಮ್ಮ ಪ್ರೊಡ್ಯೂಸರ್ ಜೊತೆ ಹೋಗ್ಬಿಟ್ಟು ನಾನೊಂದು ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದೀನಿ. ರಿಯಲಿ ಗ್ರೇಟ್. ಅದು ಈ ಥರ ಆಗೋಕ್ಕಿಂತ ಮುಂಚೆ ನಾನು ಆ ಬ್ಲೆಸ್ಸಿಂಗ್ ತೊಗೊಂಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಇದು ಕಾಣಿಸುತ್ತಲ್ಲ, ಮೇಲೆ ಗೋಪುರ ಥರ ಕಾಣಿಸ್ತಾ ಇತ್ತು. ಅಲ್ಲೇ ನಾರ್ಮಲಾಗಿ ನಾವು ಕೈ ಮುಗಿತೀವಲ್ಲ ದೇವಸ್ಥಾನಗಳಿಗೆ, ಆಬ್ವಿಯಸ್ಲಿ ಇಂಥ ಮಹಾನ್ ವ್ಯಕ್ತಿಗಳ ಸಮಾಧಿಗೆ ನಾವು ಕೈ ಮುಗಿತೀವಿ. ಇವಾಗ ಆ ಅದೃಷ್ಟನೂ ಇಲ್ದಂಗೆ ಆಯ್ತು ಅಷ್ಟೇ. ಬಟ್ ಇಟ್ಸ್ ಓಕೆ, ಇದನ್ನೇನು ಇಲ್ಲಿಗೆ ಬಿಡಲ್ಲ. ಯಾರೊಬ್ಬರ ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು, ನಾವು ಇದಕ್ಕಿಂತ ದೊಡ್ಡದಾಗಿ ಕಟ್ಟಿಸ್ತೀವಿ ಸಮಾಧಿನ ಅಂತ. ಸರ್, ನೀವು ಸಮಾಧಿ ಕಟ್ಟಿಸ್ತಿರೋ, ಸ್ಟ್ಯಾಚು ಕಟ್ಟಿಸ್ತಿರೋ? ಕಿಚ್ಚ ಸುದೀಪ್ ಅವ್ರು ಹೇಳ್ತಾಯಿದ್ರು, ಅದು ದೊಡ್ಡ ಸ್ಟ್ಯಾಚು ಬಗ್ಗೆ ಮಾತಾಡಿದ್ದೀವಿ ಅಂತ. ಸೊ ಯಾವುದೇ ಆಗಲಿ, ನಮ್ಮ ಕಾಂಟ್ರಿಬ್ಯೂಷನ್ ಬೇಕಾದರೆ ಕೇಳಿ, ನಮ್ಮ ಕೈಲಾದಷ್ಟು 1 ರೂಪಾಯಿನೋ 10 ರೂಪಾಯಿನೋ 100 ರೂಪಾಯಿನೋ ಎಷ್ಟಾಗುತ್ತೆ ಅಷ್ಟು ನಾವು ಅಭಿಮಾನಿಗಳು ಮಾಡೇ ಮಾಡ್ತೀವಿ ಸರ್. ತುಂಬ ಜನ ಅನ್ಕೋಬೋದು ಇದಕ್ಕೆಲ್ಲ ಮಾಡೋದಕ್ಕಿಂತ ಯಾರೋ ಬಡವ್ರ ಬಗ್ರಿಗೆ ಕೊಡ್ಬೋದಂತ. ಆ ಯಜಮಾನರು ತುಂಬ ಮಾಡಿದ್ದಾರೆ. ಅವ್ರು ಮಾಡಿರೋದಕ್ಕೆ ನಾವು ಇಷ್ಟಾದರೂ ಪ್ರೀತಿ ತೋರಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ 2 ಲೈನ್ಸ್ ಇದೆ, ಕೇಳ್ಕೊಂಬಂದ್ಬಿಡಿ. ಲವ್ ಯು. ಯಜಮಾನರ ಸಾಧನೆಗೆ, ಈ ಅಭಿಮಾನಿಗಳ ಕಣ್ಣೀರಿಗೆ ಬೆಲೆ ಕಟ್ಟಲಾರೆವು, ಆದರೆ ಅವರ ನೆನಪಿನಲ್ಲಿ ಇದಕ್ಕಿಂತ ಹೆಚ್ಚು ಸುಂದರವಾದ ಸೂರೊಂದನ್ನು ಕಟ್ಟುವೆವು. ಆ ಕರ್ಣನನ್ನ